ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷಾ ಲಾಗ್ಸ್. ಇವತ್ತು ನಾನು ನನ್ನ ಹಸ್ಬೆಂಡು ನಕ್ಷಾ ಲೇಪಾಕ್ಷಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಆಲ್ರೆಡಿ ನಿಮ್ಗಾಗಲೇ ನಾನು ಶಾರ್ಟಲ್ಲಿ ತಿಳಿಸಿದ್ದೆ, ಬಟ್ ಫುಲ್ ವಿಡಿಯೋನ ನಾನು ಹಾಕಿರಲಿಲ್ಲ. ಸೊ ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಲೇಪಾಕ್ಷಿ ಮೇನ್ ಟೆಂಪಲ್ಲು. ಇಲ್ಲೇ ಬಂದು ಜಟಾಯು ತನ್ನ ರೆಕ್ಕೆನ ಕಳ್ಕೊಂಡಿರುವಂಥ ಸ್ಥಳ ಇದು. ಇಲ್ಲಿ ಜಟಾಯುಗೂ ಮತ್ತು ರಾವಣಗೂ ಯುದ್ಧ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ನನ್ನ ಹಸ್ಬೆಂಡ್ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಕ್ಚುಲಿ ನನಗೆ ಒಂದು ಸಾರಿ ಅರ್ಥ ಆಗಲಿಲ್ಲ. ಆಮೇಲೆ ಮನೆಯಲ್ಲಿ ಬಂದು ಕೇಳಿದ್ದಕ್ಕೆ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಜಟಾಯುಗೂ ರಾವಣನಿಗೂ ಯುದ್ಧ ಆಗೋದಕ್ಕೆ ಒಂದು ರೀಸನ್ ಇದೆ. ಸೀತೆನ ಅಪಹರಣ ಮಾಡೋಕ್ಕೆ ಅಂತ ರಾವಣ ಬಂದಿರ್ತಾನೆ. ಅಪಹರಣ ಮಾಡ್ಕೊಂಡು ಹೋಗಬೇಕಾದ್ರೆ ಜಟಾಯು ಅನ್ನೋ ಪಕ್ಷಿ ರಾವಣನ ತಡೆಯೋದಕ್ಕೆ ಹೋಗುತ್ತೆ. ಜಟಾಯು ಯಾರು ಅಂತಂದರೆ ಈ ರಾಮನ ವಾಹನ ಆಗಿರುತ್ತೆ. ಜಟಾಯು ಅನ್ನೋದು ಒಂದು ಹದ್ದು. ಆಗ ರಾವಣನಿಗೂ ಜಟಾಯುಗೂ ಒಂದು ಯುದ್ಧನೇ ನಡೆಯುತ್ತೆ. ಆ ಟೈಮಲ್ಲಿ ಸೀತೆನ ಬಿಡಿಸ್ಕೋಬೇಕು ಅಂತ ಹೇಳಿ ಜಟಾಯು ತುಂಬಾ ಹೋರಾಡಬೇಕಾದ್ರೆ ರಾವಣ ಏನು ಮಾಡ್ತಾನೆ, ಆ ಜಟಾಯು ಎರಡೂ ರೆಕ್ಕೆಗಳನ್ನು ಕಟ್ ಮಾಡಿಬಿಡ್ತಾನೆ. ಇದೇ ಸ್ಥಳದಲ್ಲಿ ಆ ರೆಕ್ಕೆಗಳು ಕಟ್ಟಾಗಿ ಬಿದ್ದಿರುತ್ತೆ. ನೆಕ್ಸ್ಟು ಆ ಜಟಾಯು ಪ್ರಾಣ ಹೋಗೋವರೆಗೂ ಕೂಡ ಅದು ರಾಮನ್ನೇ ಜಪಿಸ್ತಾ ಇರುತ್ತೆ. ಆ ಟೈಮಲ್ಲಿ ರಾಮ ಬಂದು ನೋಡಿದ ತಕ್ಷಣವೇ ಆ ಪಕ್ಷಿ ಪ್ರಾಣ ಹಾರೋಗುತ್ತೆ. ಅದೇ ನೆನಪಿಗಾಗಿ ರಾಮ ಒಂದು ಲಿಂಗ ಸ್ಥಾಪನೆನ ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಹೀಗೆ ಈ ಪ್ಲೇಸ್ನ ನೋಡ್ತಾ ನಾನು ನನ್ನ ಹಸ್ಬೆಂಡು ನಕ್ಷಾ ಮುಂದೆ ಹೋದ್ವಿ. ತುಂಬ ನೋಡದೇ ಇರುವಂಥ ಎಷ್ಟೋ ಚಿತ್ರಕಲೆಗಳು, ಆ ಶಿಲ್ಪಿಗಳು ಕೆತ್ತಿರುವಂಥ ಕೆತ್ತನೆಗಳನ್ನ ನೋಡ್ತಾ ಇದ್ದರೆ ವರ್ಣಿಸೋದಕ್ಕೆ ಆಗಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಒಂದೊಂದು ಕೆತ್ತನೆ ಕೂಡ. ಆಗಿನ ಕಾಲದಲ್ಲೇ ಇಷ್ಟು ಟ್ಯಾಲೆಂಟ್ ಇತ್ತು ಅವ್ರಗಳಿಗೆ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ಗಣಪತಿ ಬಗ್ಗೆನೂ ಕೂಡ ನಾವು ಕೇಳಿದ್ರಿ. ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಹೋಗಬೇಕಾದ್ರೆ ನಮಗೆ ಒಬ್ಬರು ಗೈಡರ್ ಪರಿಚಯ ಕೂಡ ಆಯಿತು. ಅವರು ಪ್ರತಿಯೊಂದು ಸ್ಥಳದ ಬಗ್ಗೆನೂ ಡೀಟೇಲಾಗಿ ವಿವರಣೆಯನ್ನು ನೀಡ್ತಾಯಿದ್ರು. ಅದನ್ನು ನಾನಿಲ್ಲಿ ಒರಿಜಿನಲ್ ಆಡಿಯೋನ ಹಾಕಿದ್ದೀನಿ. ನೀವು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ಳಿ. ಯಾಕೆಂದರೆ ಇತಿಹಾಸ ಅನ್ನೋದು ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಆಗ್ತಾ ಇರುತ್ತೆ. ಈ ಕ್ಷಣ ಕೂಡ ಮುಂದೊಂದು ದಿನ ಇತಿಹಾಸ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಾವು ಇತಿಹಾಸದ ಬಗ್ಗೆ ಗಮನನ ಕೊಡ್ತಾ ಹೋಗಬೇಕು. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಎಷ್ಟೋ ತಿಳಿದೇ ಇರೋ ವಿಚಾರಗಳು ನಮ್ಮ ಜೀವನದಲ್ಲಿ ನಮಗೆ ಅನುಭವ ಆಗ್ತಾ ಹೋಗುತ್ತೆ. ಅದರಿಂದ ನಾವು ನಮ್ಮ ಇತಿಹಾಸನ ಯಾವತ್ತೂ ಕೂಡ ಎಲ್ಲೂ ಕೂಡ ಬಿಟ್ಕೊಡೋಕ್ಕೆ ಹೋಗಬಾರ್ದು. ಅದರಲ್ಲೂ ನಮ್ಮ ಕರ್ನಾಟಕ ಸಾಂಸ್ಕೃತಿಕವಾಗಿ ಮುಂದುವರೆದಿದೆ. ಬೇಲೂರು, ಹಳೆಬೀಡು ಇಂಥ ಸ್ಥಳಗಳಲ್ಲಿ ಫಸ್ಟು ನಂಬರ್ 1 ನಿಂತಿದೆ. ಹಾಗಾಗಿ ಇಂಥ ಸ್ಥಳಗಳಿಗೆ ಒಂದು ಸಾರಿ ಆದರೂ ನೀವೆಲ್ಲ ಭೇಟಿ ನೀಡಬೇಕು. ಹೋಗಿ ಒಂದು ಸಾರಿ ಟೈಮ್ ಇದ್ದರೆ ವಿಸಿಟ್ ಮಾಡಿ. ಇಂಥ ಪ್ಲೇಸಸ್ಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಆಗುತ್ತೆ. ಅವ್ರಿಗೂ ಕೂಡ ಇಂಥ ಪಿಕ್ಚರ್ಸ್ ಎಲ್ಲ ತೋರಿಸಿದಾಗ ಈ ಥರ ಎಲ್ಲ ಒಂದು ಹಿಸ್ಟ್ರಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಗೊತ್ತಿಲ್ಲದಿರೋದನ್ನು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನ್ನ ಅನಿಸಿಕೆ. ನಿಮಗೇನಂತ ಅನಿಸುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಹಸ್ಬೆಂಡು ನಕ್ಷಾ ಸ್ವಲ್ಪ ಆಟ ಮಾಡ್ತಿದ್ಲು ಅಂತೇಳಿ ಅವ್ರನ್ನ ನಿಲ್ಲಿಸ್ಕೊಂಡು ಆಟ ಆಡಿಸ್ತಾಯಿದ್ರು. ನಾವು ಹೋಗ್ಬೇಕಾದ್ರೆ ಯಾರೂ ಜನ ಇರಲ್ವೇನೋ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಇಲ್ಲಿ ತುಂಬ ಜನ ಬಂದಿದ್ದರು ಈ ಪ್ಲೇಸ್ನ ನೋಡೋದಕ್ಕೆ. ಹಾಗೆ ಅಲ್ಲಿರೋದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ನೋಡ್ತಾಯಿದ್ರು. ಅಲ್ಲಿರುವ ಕೆತ್ತನೆಗಳು ಪ್ರತಿಯೊಂದೂ ಒಂದೊಂದು ಹಿಸ್ಟ್ರಿನ ಹೇಳುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾವಾಗಲಾದರೂ ಟೈಮ್ ಸಿಕ್ಕಿದ್ರೆ ಹೋಗಿ ಬನ್ನಿ. ಹಾಗೆ ಇಲ್ಲಿ ದೇವಸ್ಥಾನಗಳು ಕೂಡ ಒಳಗಡೆ ಇದೆ. ಶಿವಲಿಂಗಗಳಿವೆ. ಹಾಗೆ ಶಿವಲಿಂಗಗಳ ಜೊತೆಗೆ ಇಲ್ಲಿ ಹನುಮಾನು ಕೂಡ ನೋಡ್ಬೋದು. ಹಾಗೆ ಕಾಳಿ ಮಾತಾನು ನೋಡ್ಬೋದು.
ಪಾರ್ವತಿ ದೇವಿನ ಕೂಡ ನಾವಿಲ್ಲಿ ನೋಡ್ಬೋದು. ತುಂಬ ದೇವರುಗಳ ಸ್ಥಾಪನೆಗಳನ್ನ ಮಾಡಿದ್ದಾರೆ ಆಗಿನ ಕಾಲದಲ್ಲೇ. ಜಾಗ ಇಲ್ವಾ ಅಷ್ಟೇ. ಇದ್ರ ಬಗ್ಗೆ ಇಲ್ಲಿನ ತಿಳ್ಕೊಂಡಿರುವಂಥ ಗೈಡರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾನು ಮುಂದೆ ಇಲ್ಲಿ ಒರಿಜಿನಲ್ ಆಡಿಯೋನ ಪ್ಲೇ ಮಾಡ್ತೀನಿ ಫ್ರೆಂಡ್ಸ್, ನೀವು ನೋಡಿ. ಹಾಗೆ ಇಲ್ಲಿ ತುಂಬ ಬಾಗಿಲುಗಳನ್ನ ಕೂಡ ಹಾಕಿದ್ರು ಎಷ್ಟೋ ದೇವಸ್ಥಾನಗಳಿಗೆ. ಅದಕ್ಕೆ ರೀಸನ್ ಏನು ಅಂತ ನಮಗೆ ಗೊತ್ತಾಗಲಿಲ್ಲ, ಬಟ್ ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಾವು ಮೂವ್ ಆದ್ವಿ. ಫ್ರೆಂಡ್ಸ್, ಇಲ್ಲಿಂದ ಗೈಡರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಎಷ್ಟೋ ಕಡೆ ಕೇಳಿಸಿರುವಷ್ಟು ಆಡಿಯೋನ ನಾನಿಲ್ಲಿ ಹಾಕಿದ್ದೀನಿ. ಫುಲ್ ಗ್ಯಾಪ್ ಅಂದರೆ ಏನು, ಮೇಲೆ ಕನೆಕ್ಷನ್ ಕೊಟ್ಟಿದ್ದಾರೆ. ಯಾರು ಅಂದರೆ ಅಮ್ಮ ಮೇಲೆ ವೈಟ್ ಟೋಪೀಸ್ ಇಬ್ಬರು, ಅವರ ಹಂಪಣ್ಣ ಜಕ್ಕಣ್ಣ ಅಂತ ಸೇರ್ಕರಿಸ್ತಾರೆ. ಅವರು ವೈಟ್ ಟೋಪೀಸ್ ಅವರೇ ಟೆಂಪಲ್ ಕಟ್ಟೋರು. ಅವರಿಬ್ಬರು ಏನು ಮಾಡವ್ರೆ, ನಮ್ಮ ಸ್ಕಿಲ್ ನೋಡ್ರಿ, ನಮ್ಮ ತೆರಿಗೆ ನೋಡ್ರಿ ಅಂತ ಈ ಒಂದು ಪಿಲ್ಲರ್ನ ಮೇಲೆ ಕೆಳ್ಕೊಂಡು ಕನೆಕ್ಷನಿಗೆ ಕೊಟ್ಟಾರ. ಮೇಲೆ ಕೊಟ್ಟಿದ್ದಾರೆ, ಮೇಲೆ ಲಾಕ್ ಥರ ಇದೆ, ಕೆಳಗಡೆ ಗ್ಯಾಪ್ ಇದೆ. ಈ ಪಿಲ್ಲರ್ ಇದ್ದಿದ್ದು ಫಸ್ಟ್ ಇಲ್ಲಿ ಅದು ಹೆಂಗಿದೆ, ಈ ಥರ ಇಷ್ಟು ಹೈಟಲ್ಲಿ ಹ್ಯಾಂಗಿಂಗ್ ಇದೆ ಪಿಲ್ಲರ್. ಹಿಂಗಿರೋ ಪಿಲ್ಲರ್ನ ಒಂದಿನ ಬ್ರಿಟಿಷ್ನವ್ರು ಬಂದರು. ನಾನು ಹೇಳೋದು 1902. ಅವಾಗ ಇಂಡಿಯಾ ಅವರು ಬ್ರಿಟಿಷರು. ಅವ್ರು ಬಂದು ನೋಡ್ತಾರೆ ಪಿಲ್ಲರ್ನ, ಇಷ್ಟು ದೊಡ್ಡ ಪಿಲ್ಲರು, ವೇಟ್ ಜಾಸ್ತಿ, ಆದರೆ ಹ್ಯಾಂಗಿಂಗ್ ಇದೆ, ಮೇಲೆ ಏನೋ ಸಮಥಿಂಗ್ ಲಿಂಕ್ ಇದೆ. ಆ ಲಿಂಕ್ ನಾವು ತಿಳ್ಕೊಂಬೋಣ ಅಂತ ಐರನ್ ರಾಡ್ಸ್ ತಗೊಂಡು ಇಬ್ಬರು ಬಂದರು. ಪಿಲ್ಲರ್ ಇಲ್ಲಿದೆ, ಐರನ್ ರಾಡ್ಸ್ನಲ್ಲಿ ಅವ್ರು ಹಿಂದಕ್ಕೆ ಸ್ವಲ್ಪ ಹಿಂಗೆ ಜರುಗಿಸ್ತಾರೆ. ಯಾವಾಗ ಹಿಂಗೆ ಜರುಗಿಸಿದ್ರೋ ಸ್ಟ್ರೈಟಾಗಿರೋ ಪಿಲ್ಲರ್ ಇದು, ಅವ್ರು ಜರುಗಿಸಿದವಾಗ ಪಿಲ್ಲರ್ ಸ್ವಲ್ಪ ಸೈಡ್ಗೆ ಅಂಟಿರ್ತಾರೆ, ಸ್ವಲ್ಪ ಟಿಲ್ಟ್ ಆದವಾಗ ಒಂದು ಚೂರು ಇಲ್ಲಿ 2 ಇಂಚು ಟಚ್ ಆಗಿದೆ. ನೀವು ಕರ್ಸಿಪ್ ತೆಗೆದ್ವಿ, ಎಷ್ಟು ತೆಗೆದು ಆ 2 ಇಂಚು ಬರುತ್ತೆ. ಯಾವಾಗ ಇದು ಟಚ್ ಆಯಿತು ಆವಾಗ ಈ ಆಲ್ ಟಾಪ್ ಎಲ್ಲ 69 ಪಿಲ್ಲರ್ಸ್ ಡಿಸ್ಟರ್ಬ್ ಆಗುತ್ತೆ. ನಾವು ಸಿ ಪಿಲ್ಲರ್ ಮೇಲೆ ಅಟೆಂಡ್ ಆಯ್ತಲ್ಲ ಅಂತೇಳಿ ಸೈಡ್ ಹೊರಟೋಗ್ಬಿಟ್ಟಿದ್ವಿ. ಅದು ಸೈಡ್ಗೆ ಹೋಗಿದೆ. ಮತ್ತು ಇದು ನೋಡಿ, ಈ ಪಿಲ್ಲರ್ಸ್ ಮೇಲೆ ಅಟೆಂಡ್ ಯಾವ ಕೆಟ್ಟನ್ನ 2 ಜಾಯಿಂಟ್ ಆಗಿಬಿಟ್ಟಿದೆ. ಸೆಕೆಂಡ್ ಜಾಯಿಂಟ್ ಅವಾಗ ಇಂಜಿನಿಯರ್ಸ್ಗೆ ಗೊತ್ತಾಯಿತು, ಟೋಟಲಿ ಹಾಲ್ಗೆ ಇದೇನಂತೆ ಕೀ ಪಿಲ್ಲರ್, ಬ್ಯಾಲೆನ್ಸರ್ ಪಿಲ್ಲರ್. ಈ ಥರ ಹ್ಯಾಂಗ್ ಇದ್ದರೆ ಬಿಲ್ಡಿಂಗ್ ಸೇಫ್, ಫುಲ್ ಕುತ್ಕೊಂಡ್ರೆ ಬಿಲ್ಡಿಂಗ್ ಇದೆ ಅನ್ಕೊಟ್ಟು ಸೆಂಟ್ರಲ್ ಗಾರ್ಡ್ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ 2 ಇಂಚು ಬರಲ್ಲ. ನಾವು ಎಷ್ಟು ಟ್ರೈ ಮಾಡಿದ್ರೆ ಇದು ಬರಲ್ಲ. ಯಾಕೆ ಬರಲ್ಲ ಅಂದರೆ ಅವರು ಐರನ್ ರಾಡ್ ತೊಗೊಂಡು ಆ ಕಡೆಯಿಂದ ತೊಳೆದ್ರಲ್ಲ, ಸೈಡ್ ಬೆಂಡ್ ಆಯಿತು, ಇಲ್ಲಿ 2 ಇಂಚು ಟಚ್. 1902 ಇದು ಟಚ್ ಆಗಿದೆ. 1902 ಬಿಫೋರ್ ಫುಲ್ ಗ್ಯಾಪ್ ನಾವು ನೋಡಿಲ್ಲ. ಇವರು ಗ್ಯಾಪ್ ಇರ್ತೈತೆ, ಆ ಕಲಿಸಿದ್ದಕ್ಕೆ ಟಚ್ ಆಗ್ತದೆ. ಇದು ಗೊತ್ತಾಗ್ತದೆ ಸ್ವಲ್ಪ ಸ್ಲ್ಯಾಂಡ್ ಇದ್ರಿಂದ. ಹೆಸರು ಹೇಳಿ. ವಿರೂಪಣ್ಣ. ಏನು ಹೇಳಿ? ವಿರೂಪಣ್ಣ ಅಂತನಾ? ಒಳ್ಳೆ ಮಾಹಿತಿ ಕೊಡ್ರಿ, ಥ್ಯಾಂಕ್ ಯು. ರಾಜ ಹತ್ರ ವಿರೂಪಣ್ಣ ಅವರು ಬೆದರಲ್ಲಿ ಕ್ಯಾಶಿಯರ್. ಆ ವಿರೂಪಣ್ಣ ಟೆಂಪಲ್ ಬಿಲ್ಡ್ ಮಾಡಿ 1522 ಬಿಗಿನ್ ಮಾಡ್ತಾರೆ ಟೆಂಪಲ್. 1538ವರೆಗೂ ಕಟ್ಟಿದ್ರು. 16 ಇಯರ್ಸ್ ಟೆಂಪಲ್ ಬಿಲ್ಡ್ ಮಾಡಿ 485 ಇಯರ್ಸ್. 1538 ಬಿಫೋರ್ ಈ ಪ್ಲೇಸ್ ಒಂದು ಬಿಗ್ ಸ್ಟೋನ್ ಇದೆ, ಕೆಳಗಡೆ ಸ್ಟೋನ್ ಇದೆ, ಸಿಂಗಲ್ ಪೀಸ್ 5 ಎಕರೆ ಒಂದೇ ಪೀಸ್, ಆಮೆ ಶೇಪಲ್ಲಿ. ಆಮೆ ಅಂದರೆ ಟಾಟಾ ಶೇಪ್. ಇದರ ಮೇಲೆ ತ್ರೇತಾಯುಗದಲ್ಲಿ ರಾಮ ಬಂದವರಿಲ್ಲ, ರಾಮ ಬಂದು ಒಂದು ಲಿಂಗ ಸ್ಥಾಪನೆ ಮಾಡ್ತಾರೆ. ಟೆಂಪಲ್ ಒಳಗಿದೆ ರಾಮಲಿಂಗ. ನೀವು
ಒಳಗೆ ಹೋಗಿದ್ರೆ ಇಲ್ವೋ ಒಳಗೆ 2 ಲಿಂಗ ಆಯಿತು. ಇಂಗ್ಲೀಷ್ನಲ್ಲಿ ಬರ್ತದೆ ರಾಮಲಿಂಗ. ಅದೇನರ್ಥ ಅಂದರೆ ರಾಮ ಅಲ್ಲಿಗೆ ಬಂದು ಸ್ಥಾಪನೆ ಮಾಡೋ ಲಿಂಗ. ಇನ್ನೊಂದು ಹನುಮಲಿಂಗ ಅಂತ ಬರ್ತದೆ, ಅದು ಆಂಜನೇಯನೇ ಬಂದು ಸ್ಥಾಪನೆ ಮಾಡೋ ಲಿಂಗ. ಅದೇ ಟೈಮಲ್ಲಿ ಸೀತಾ ಇಟ್ಟರು ಫುಟ್ಪ್ರಿಂಟ್ ಇದೆ, ಸೀತಾದೇವ ಆ ಕಡೆ. ಇನ್ನು ಚೋಳರಾಜ ಬಂದು ಈ ಪ್ಲೇಸಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡ್ತಾರೆ, ಅದು ಆಲ್ರೆಡಿ ಇದ್ದಿದೆ. ಇವೆಲ್ಲ ನೋಡ್ತಾ ನಾವು ವಿರೂಪಣ್ಣ ಹೋಟೆಲ್ ನೋಡಿ, ಓ ಇಷ್ಟಿದಾವಲ್ಲ, ಇಲ್ಲೊಂದು ಟೆಂಪಲ್ ಕಟ್ಟೋಣ ಅಂತ ಡಿಸೈಡ್ ಆಗಿ ಇವರು ರಾಜ ಅಂತ ರಾಜ ಆಗಿರುವ ಮನೆ ವಿರೂಪಣ್ಣ ನೋ ಫೌಂಡೇಶನ್, ಸ್ಟೋನ್ 5 acres ಇದೆ. ಈಗ ಟೆಂಪಲ್ 5 acres, 3 rounds ಕಟ್ಟಿದ್ದಾರೆ. ದಿಸ್ ಇಸ್ ದ ಫಸ್ಟ್ ರೌಂಡ್ ಇದು ಡ್ಯಾನ್ಸಿಂಗ್. ಸೆಕೆಂಡ್ ಥರ್ಡ್ ಆಚೆ ರಾಮ ಇಲ್ಲಿಗೆ ಏನಕ್ಕೆ ಬಂದ? ಈಗ ರಾಮಾಯಣ ಸ್ಟೋನ್ ಬೇಗ ಇದನ್ನು ನಡೆದಿರೋದು ರಿಯಲಾಗಿ ಸ್ಟೋನ್. ಭದ್ರಾಚಲಂ ಅಂತ ಗೊತ್ತಾ, ನೋಡಿದ್ದೀರಾ? ಇಲ್ಲ, ಹೆಸರು ಕೇಳಿದ್ದೀರ. ಅಲ್ಲೇ ರಾವಣ ಸೀತನ ಅಪಹರಿಸಿಕೊಂಡು ಈ ರೂಟ್ನಲ್ಲಿ ಹೋಗ್ತಾ ಇದ್ದಾನೆ ಶ್ರೀಲಂಕಾಗೆ. ಅವಾಗ ಈ ಸ್ಟೋನ್ ಮೇಲೆ ಜಟಾಯಿ ಬಣ್ಣ ಅಂತ ನೋಡಿ ಅವನ ಹತ್ರ ಯುದ್ಧ ಮಾಡಿ ಅವನಂದ್ರೆ 2 ರೆಕ್ಕೆನ ಕಳೆದು ಬಿಟ್ಟ. ಈ ಸ್ಟೋನ್ ಮೇಲೆ ಪಕ್ಷಿ ಬಿದ್ದೋಗಿ ಅದು ಜಪ ಮಾಡ್ತಿದೆ ರಾಮ. ದಟ್ ಈಸ್ ಸ್ಯಾನ್ಸ್ಕ್ರಿಟ್ ವರ್ಡ್. ಲಯ ಮೀನ್ಸ್ ಅನ್ಕಾನ್ಷಿಯಸ್ ವರ್ಡ್, ಸ್ಪೃಹೆಯಿಂದ ಬಿದ್ದೋಗಿರೋದು ಅಂತ ಅರ್ಥ. ಅದು ಹೋಗಿ ಲಯ ಹೋಗಿ ಈ ಕಡೆ ಆಂಧ್ರ ಪೀಪಲ್ ಲೇ ಪಕ್ಷಿ ಎದ್ದೇಳು ಅಂತ, ಅದು ದೇವತರ ತೆಲುಗು ಮಾತಾಡೋದು, ಅವ್ರು ಮಾತಾಡಿರೋದೇ ಲಯ ಪಕ್ಷಿ. ಅದು ಅರ್ಥ ಆಯ್ತಲ್ಲ? ಅದು ನಮಗೆ ಫಿಲಮ್ನಲ್ಲಿ ಹೆಂಗೆ ತೋರಿಸ್ತಾರೆ, ಸ್ಕೈನಲ್ಲಿ ತೋರಿಸ್ತಾರೆ ಫೈಟ್. ಹಾಗಲ್ಲ, ಈ ಸ್ಟೋನ್ ಮೇಲೆ ಯುದ್ಧ ಮಾಡಿದ್ದಾರೆ ಬರ್ಡ್ ಅಂಡ್ ರಾವಣ. ಸ್ವಲ್ಪ ಈ ಪ್ಲೇಸಲ್ಲಿ ಬಂಡೆ ಮೇಲೆ ಇದು ಕೆಳಗಡೆ ಸ್ಟೋನ್ ಇದೆ. ಅವಾಗ ಟೆಂಪಲ್ ಇಲ್ಲ, ಯಾವಾಗೋ ತ್ರೇತಾಯುಗದಲ್ಲಿ. ಅವಾಗ ಇದೆಲ್ಲ ಫಾರೆಸ್ಟ್, ದಂಡಕಾರಣ್ಯ ಫಾರೆಸ್ಟ್, ಮಿಡಿಲ್ ಸ್ಟೋನ್ ಫೈಟ್ ಮಾಡಿದ್ರು ರಾವಣ. ಅವಾಗ ಅಲ್ಲಿ ಪ್ಲೇಸ್ ಮಾಡ್ತಾರೆ, ಸೀತಾ ಆಶೀರ್ವಾದ ಮಾಡ್ತಾರೆ. ಅವಾಗ ಪಾದ ಈಗ ಆ ಪಾದ ಅಲ್ಲಿದೆ, ಅದರಲ್ಲಿ ವಾಟರ್ ಬರ್ತಿದೆ. ಈಗ 4, ಅದರೊಳಗೆ ಇನ್ನೊಂದು ರೌಂಡಲ್ಲಿ 4 ಪೀಸ್, 12 ಪೀಸಸ್. ಒಂದು ಫ್ಲವರ್ ಥರ ಸೆಟ್ ಮಾಡವ್ರೆ, 100 ದಳ ಪುಷ್ಪ. ಈ ಹಾಲಲ್ಲಿ ನೋಡ್ರೆ ಈ ಪಿಲ್ಲರಲ್ಲಿ ಶೀತ್ ರಂಬ ಡ್ಯಾನ್ಸಿಂಗ್, ಅಪ್ಸರ ರಂಬೆಯವರು ರಂಬೆ ಡ್ಯಾನ್ಸ್ ಮಾಡ್ತಿದ್ರೆ ದತ್ತಾತ್ರೇಯ ಬಂದು ತಾಳ ಹಾಕ್ತಿದ್ದಾರೆ. ಇವರು ರಂಬೆ, ದತ್ತಾತ್ರೇಯ ಬಂದು ತಾಳ ಹಾಕ್ತಿದ್ದಾರೆ. ಈ ಸಲ ಬಂದವರೆ ನಾಟ್ಯ ನೋಡೋಕ್ಕೆ, ಪಾರ್ವತಿ ದೇವಿ ನಾಟ್ಯ ನೋಡೋಕ್ಕೆ ಬಂದವರೆ. ಸೂರ್ಯ ಸನ್ ಮೇಳ ಬಾರಿಸ್ತಿದ್ದಾರೆ, ತಂಬೂರ ವೀಣಾಬಾಜೆ ಬಾರಿಸ್ತಿದ್ದಾರೆ, ರಿಟೇಶ್ವರ ಡೋಲು, ನಂದೀಶ್ವರ ಮೃದಂಗ, ಪಂಚಮುಖ ಬ್ರಹ್ಮ ಮೃದಂಗ, ಅಲ್ಲಿ ನಟರಾಜ, ಮೂನ್ ಗಾಡ್ ಚಂದ್ರ, ಸನಾತನ ಮಹರ್ಷಿ ಋಷಿ. ನಾನು ಹೇಳ್ದೆ ಎಲ್ಲರೂ ರಂಬೆ ಡ್ಯಾನ್ಸ್ ಮಾಡ್ತಿದ್ರೆ ಅವೆಲ್ಲರೂ ಮ್ಯೂಸಿಕ್ ಬಾರಿಸಿದ್ದಾರೆ. ರಿಯಲಾಗಿ ಹೆವೆನ್ನಲ್ಲಿ ನಡೆದಿರೋದು ಇದು. ದಟ್ ಸ್ಟೋರಿ ನಮ್ಗೆ ಇಲ್ಲಿ ಪಿಲ್ಲರ್ಸ್ ಅಂತ ತೋರಿಸಿದೆ ಅಷ್ಟೇ, ರಂಬೆ ಇಲ್ಲಿ ಬಂದಿಲ್ಲ. ನಾನು ಹೇಳಿದ್ದೆಲ್ಲ ಸ್ಟೋರಿ. ದೇವೇಶ್ ಸಭೆ ಡ್ಯಾನ್ಸ್ ಮಾಡೋದು, ಆ 4 ಮೆಂಬರ್ಸ್ಗೂ ಈಸ್ ದ ಕೊರಿಯೋಗ್ರಾಫರ್, ಡ್ಯಾನ್ಸ್ ಟೀಚರ್. ಇಸ್ ನೇಮ್ ಬೃಂಗೀಶ್ವರ. ಇವರಿಗೆ 3 legs ಇದೆ. ಯಾಕೆ 3 legs ಅಂದರೆ 24 hours ಡ್ಯಾನ್ಸ್ ಮಾಡ್ಕೊಳ್ಬೇಕು ಅವರಿಗೆ. ರಂಬೆ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಯ್ತು ಅಂದ್ಕೊಳ್ಳಿ, ಒಂದು ಕಾಲು ಎಷ್ಟಾಗುತ್ತೆ, ಇನ್ನು 2 ಕಾಲಲ್ಲಿ ಡ್ಯಾನ್ಸ್ ಈಶ್ವರಾಗಿ ಒಂದು ಲೆಕ್ಕ. ಇವ್ರು ಹೇಗೆ ಹೇಳಿದ್ರೆ ನೋಡ್ರಿ, ಎದುರುಗಡೆ ರಂಬೆ ಅದೇ ಥರ ಡ್ಯಾನ್ಸ್ ಮಾಡಿ ನೋಡಿ. ಒಂದು ಕೈ ತೊಡೆ ಮೇಲೆ ಇಟ್ಕೊಂಡಿದ್ದಾನೆ, ಅದು ರಂಬೆನೂ ಅಷ್ಟೇ. ಇನ್ನೊಂದು ಕೈ ಮೇಲೆ ಎತ್ತಿದ್ದಾನೆ, ಪ್ರತ್ಯಕ್ಷವಾದರೆ ತಲೆ ಮೇಲೆ ಗಂಗಾದೇವಿ ಇದೆ, 3 ಕಣ್ಣಿದೆ. ಕಪಾಲ ಒಂದು ಕೈನಲ್ಲಿ, ಕಪಾಲ ಅಂದರೆ ಭಿಕ್ಷಪಾತ್ರೆ. ಈ ಕೈನಲ್ಲಿ ತ್ರಿಶೂಲ, ಒಂದು ಕೊನೆ ತ್ರಿಶೂಲ ಇಲ್ಲಿದೆ ನೋಡಿ, ಇನ್ನೊಂದು ಕೊನೆ ತ್ರಿಶೂಲ ಹೀಗೆ ಬೆನ್ನ ಮೇಲೆ ಹಿಂದ್ಗಡೆಯಿಂದ ಈ ಕಡೆ ಬಂತು. ಇಲ್ಲಿ ಸ್ಟಿಕ್ ಕಾಣಿಸುತ್ತೆ ನೋಡಿ, ಹೀಗೆ ಬಂತು. 3rd ಹ್ಯಾಂಡ್ ಡಮರು, 4th ಹ್ಯಾಂಡ್ ಡಿಯರ್ಗೆ ಫೀಡಿಂಗ್ ಕೊಟ್ಟು, ಅಂದರೆ ಈಶ್ವರ ಇದ್ದಾನೆ ಅಂತ ತೋರಿಸಿ. ಒನ್ ಡೇ ಈಶ್ವರ ಪಾರ್ವತಿ ದೇವರ ಟೆಸ್ಟ್ ಮಾಡಿ ಭವತಿ ಭಿಕ್ಷಾ ಅಂತ. ಪಾರ್ವತಿ ದೇವಿ ಸ್ವಲ್ಪ ಅನ್ನ ತಗೊಂಡ್ಬಂದು ಹಾಕಿ ಹಾಲು ತುಪ್ಪ ತಗೊಂಡ್ಬಂದು ಸೋಟ್ನಲ್ಲಿ ಸ್ವಲ್ಪ ನಿಧಾನವಾಗಿ ಬಡಿಸ್ತಾ ಇದ್ರೆ ಈಶ್ವರ ಪಾರ್ವತಿ ದೇವರ ಟೆಸ್ಟ್ ಮಾಡೋಣ ಅಂತ ಅವ್ರು ಹುಟ್ಟಿರೋ ಸೀರೆ ಕಳಕ್ ಜಾರ ಮುಂದೆ ಮಾಡ್ತಾರೆ. ಸೀರೆ ಕಳಕ್ ಜಾರಿದ್ರು ಅವ್ರಿಗೆ ಸೀರೆ ಮೇಲೆ ಜಾಸ್ತಿನೇ ಇಲ್ಲ, ಭಕ್ತಿಯಿಂದ ಏಕಾಗ್ರತೆಯಿಂದ ಬಡಿಸ್ತಾ ಇದ್ದಾರೆ. ಅವಾಗ ಈಶ್ವರ ಅವ್ರ ಭಕ್ತಿಗೆ ಮೆಚ್ಚಿ ಪ್ರತ್ಯೇಕವಾಗಿಬಿಟ್ಟು ನಾನೇ ಬಂದರು ಈ ಬೆಗ್ಗರಿಗೆ ಮೆಚ್ಚಬಾರ್ದು. ಅವಾಗ ಅವ್ರಿಗೆ ಬ್ಲೆಸ್ ಮಾಡ್ತಾರೆ, ನೀನು ಅನ್ನಪೂರ್ಣೇಶ್ವರಿ ದೇವಿಗೆ ಬರ್ತದೆ. ಇದು ನಡೆದಿದ್ದು ಕಾಶಿ ಅನ್ನಪೂರ್ಣೆ ಅಲ್ಲಿ. ಆಮೇಲೆ ವರ ಕೊಡ್ತಾರೆ, ನಾನು ನಿನ್ನೆ ಮದುವೆ ಮಾಡ್ತೀನಿ. ಮದುವೆ ಬಂದು ಕೈಲಾಸದಲ್ಲಿ ನಡೆದಿದೆ. ಆ ಸ್ಟೋರಿ ತಗೊಂಡು ನಮಗೆ ಈ ದೇವಸ್ಥಾನ ಕಟ್ಟೋ ಜನ ಎಲ್ಲ ಅವಾಗ 7.5 8 ಫೀಟ್ ಅಂದರೆ ಈಗ ಇಷ್ಟು ಹೈಟ್. ಅಷ್ಟು ಹೈಟ್ ಇರೋರಿಗೆ ಚೆನ್ನಾಗಿ ಪರ್ಸ್ನಾಲಿಟಿನೂ ಇರ್ತಾರೆ. ಅದಕ್ಕೆ ಅವ್ರಿಗೆ ಇದು ಸ್ಮಾಲ್ ಸೈಜ್, ನಮ್ಗೆ ಈಗ ಇದು ಬಿಗ್ ಸೈಜ್. ಹಂಗೆ ಇದು ನಾನು ಇಟ್ಟಿರೋದು, ಇದು ಬಿಟ್ಕೊಡಿ ನೋಡಿ. ಕನ್ನಡದಲ್ಲಿ ಇನ್ ದೋಸ್ ಡೇಸ್ ಹಂಪಣ್ಣ ಜಕ್ಕಣ್ಣ ಸ್ಕಲ್ಪ್ಚರ್ಸ್ ರೀಡಿಂಗ್ ರೈಟಿಂಗ್ ಕನ್ನಡ. ದಿಸ್ ಇಸ್ ಓಲ್ಡ್ ಕನ್ನಡ, ನಾವು ಹಳೆ ಕನ್ನಡ ಅಂತೀವಿ ನೋಡಿ. ಹಳೆ ಕನ್ನಡ ಈ ಥರ ಒಂದು 10 ಪ್ಲೇಸಸ್ನಲ್ಲಿದೆ ಸ್ಟೋರಿ.
ಇದು ಓನ್ಲಿ 1 ಪ್ಲೇಸ್ ಸ್ಮಾಲ್ 5% ಇದು. ಇನ್ನು 95% ಔಟ್ಸೈಡ್ ವಾಲ್ ಗೋಡೆ ನಿಮಗೆಲ್ಲ ಬರ್ತಿದೆ. ನಾನು ನಿಮಗೆ ಮಾಡೋದು ತೋರಿಸ್ತೀನಿ. ನನಗೆ ಹೆಂಗೆ ಗೊತ್ತು ಸ್ಟೋರಿ ಅಂದರೆ ಇದೇ ಸ್ಟೋರಿ. ಅದು ಆ ಪಕ್ಷಿ ಇಟ್ಟಿರೋದು 5 ವರ್ಷ ಆಯಿತು. ನಾವು ಹೊಸದಾಗಿ ಇಟ್ಟಿರೋದು ಈಗ ಬೆಟ್ಟದ ಮೇಲೆ. ಪಕ್ಷಿ ಬೊಂಬೆ ಇಲ್ಲಿ ಇಡಬೇಕು ಸರ್ ಆ್ಯಕ್ಚುಲಿ. ಯಾಕಂದರೆ ಜಟಾಯು ಪಕ್ಷಿ ಯುದ್ಧ ಮಾಡಿರೋ ಪ್ಲೇಸ್ ಇದು. ಆ ಪ್ಲೇಸಲ್ಲಿ ಟೆಂಪಲ್ ಕಟ್ಟಿದ್ದಾರೆ ಈಗ. ಇವಾಗ ಬಟ್ ಆ ಪಕ್ಷಿ ಇಡಬೇಕಂದ್ರೆ ಅಲ್ಲಿ ಸೀತಾದೇವಿ ಪಾದ ಇದೆ, ನಾನು ತೋರಿಸ್ತೀನಿ ಆಮೇಲೆ. ಪಾದ ಹತ್ರ ಇಡಬೇಕು ಬರ್ಡ್. ಅಲ್ಲಿ ಬರ್ಡ್ ಇಟ್ಟಿರೋದಕ್ಕೆ ಗೌರ್ಮೆಂಟ್ ಅಂದರೆ ಇದು ಟೆಂಪಲ್ ಡಿಪಾರ್ಟ್ಮೆಂಟ್. ಹಂಗಂದರೆ ಅರ್ಥ ಆಗುತ್ತಾ ನಿಮಗೆ? ಆರ್ಕಿಯಾಲಜಿ ಅದು ಗೊತ್ತಾಗುತ್ತೆ. ಹಂಗಂದರೆ ASI ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅವರು ಆ ಬರ್ಡ್ ಇಟ್ಟೋದಕ್ಕೆ ಒಪ್ಪಲಿಲ್ಲ. ಯಾಕಂದರೆ ಇದು ಹೊಸ ಬರ್ಡ್ ಅಲ್ಲ, ನೀವು ಇರ್ತಾರೆ ಹೊಸ ವಿಗ್ರಹ ತಗೊಬಂದು ಇಡ್ತೀರಿ. ಅವರು ಹೊಸದು ಇಡಕ್ಕೆ ಒಪ್ಪಲ್ಲ, ಅದು ಓಲ್ಡ್ ಇರಬೇಕು. ಓಲ್ಡ್ ಅಂದರೆ ಈ ಥರ ಓಲ್ಡ್ ಟೆಂಪಲ್ನ ತಗೊಬಂದು ನೀವು ಹೊಸ್ದಾಗಿ ಇಡ್ತೀರಲ್ಲ ಅಂತ ಅವ್ರು ಒಪ್ಪಲಿಲ್ಲ. ಅದಕ್ಕೆ ಏನು ಮಾಡಿದ್ರು, ಅಲ್ಲಿ ಇಟ್ಟಿದ್ದೀರ ತಗೊಂಡೋಗಿ ಬೆಟ್ಟದ ಮೇಲೆ ಹೊಸ್ದಾಗಿ ಇಟ್ಟಿದ್ರು. ಯಾಕಂದರೆ ಲೇಪಾಕ್ಷಿ ಊರ ಹೆಸರಿದು, ಪಕ್ಷಿ ಬಿದ್ದು ಸತ್ತೋಗಿರೋ ಜಾಗ, ಪಕ್ಷಿ ಬೊಮ್ಮೆ ಇಲ್ಲೇ ಇಡಬೇಕಂತ ಪ್ಲ್ಯಾನ್ ಮಾಡಿದ್ರು. ಇಲ್ಲಿ ಇಡಕ್ಕೆ ಒಪ್ಪಲಿಲ್ಲ, ಅದಕ್ಕೆ ಬೆಟ್ಟಿದ್ದೆ. ಅದಿತ್ತು ಒಂದು 5 years ಆಗಿದೆ. ಈಗ ಇದು ನಾನು ಹೇಳೋದು ಚೋಳರ ಕಾಲತ್ತಿದ್ದು, ತಮಿಳ್ನಾಡವನು. ರಾಜ ಹೆಸರು ಮಾಧವ್ ವರ್ಮ. ಇಲ್ಲಿಗೆ ಬಂದವನೇ. ಚೋಳ ಡೈನೆಸ್ಟಿ 12th century ಅಂದರೆ 800 years ಬ್ಯಾಕೆ ಚೋಳರಾಜ ಇಲ್ಲಿಗೆ ಬಂದು ಈ ಲಿಂಗ ಸ್ಥಾಪನೆ ಮಾಡ್ತಾರೆ. ಆ 2 ಮಂಟಪ ಚೋಳರಾಜ ಕಟ್ಟಿರೋದು. ಈಗ ಪ್ರೆಸೆಂಟ್ ಅದರಲ್ಲಿ ಯಾಗಗಳು ಮಾಡ್ತಾರೆ. ಶಿವರಾತ್ರಿಗೆ 2 days ಚಂಡಿ ಯಾಗ ಮಾಡ್ತಾರೆ. ಉಗಾದಿ ಹಬ್ಬದ ದಿವಸ ಅಲ್ಲಿ ಪುರೋಹಿತರು ಕೂತ್ಕೊಂಡು ಪಂಚಾಂಗ ಓದ್ತಾರೆ. ಈಗಲೂ ಆ 2 ಮಂಟಪ ಈ ಲಿಂಗ 800 years ಬ್ಯಾಕ್ ಈ ಸ್ಟೋನ್ ಮೇಲೆ ಇತ್ತು. ಟೆಂಪಲ್ ಒಳಗೆ ರಾಮಲಿಂಗ, ಹನುಮಲಿಂಗ, ಸೀತಾ ಫುಟ್ಪ್ರಿಂಟ್ ಈ ಸ್ಟೋನ್ ಮೇಲೆ ಆಲ್ರೆಡಿ ಇತ್ತು. ಇವೆಲ್ಲ ನೋಡಿ ವಿರೂಪಣ್ಣ ಈ ಟೆಂಪಲ್ 1522 ಸ್ಟಾರ್ಟ್ ಮಾಡ್ತಾನೆ ದೇವಸ್ಥಾನಕ್ಕೆ. ರಾಮ ಬರ್ಡ್ ಕಡ್ದಾಗ ಹೊರಟೋಗ್ಬಿಟ್ಟ. ಇದರಲ್ಲಿ ಬರೋ ನೀರನ್ನು ಅದು ಕುಡಿತಾ ಇರ್ತಿತ್ತು. ರಾಮ ಬರೋವರೆಗೂ ಜೀವ ಇಟ್ಕೊಂಡಿದ್ದು. ರಾಮಗೆಲ್ಲ ವಿಷಯ ಹೇಳಿ ಸತ್ತೋಗ್ಬಿಡುತ್ತೆ. ಆವಾಗ ಸೀತಾ ಇಟ್ಟರಪ್ಪ. ಇದು ಸಮ್ ಲ್ಯಾಕ್ಸ್ ಇಯರ್ಸ್ ಬ್ಯಾಕ್, ಎಷ್ಟು ವರ್ಷ ನಮಗೆ ಗೊತ್ತಿಲ್ಲ. ತ್ರೇತಾಯುಗ ಅಂತ ಹೇಳ್ತೀವಿ. ಆವಾಗ ಸೀತಾದೇವಿ ಕುಳ್ಳಿನಂತೆ. ಕುಳ್ಳಿ ಅಂದರೆ ಕಡಿಮೆ ಹೆಟ್ಟಂತೆ ಇತ್ತು. ಕಡಿಮೆನೇ ಇಷ್ಟು ದೊಡ್ಡದಾಗಿದೆ. ಇನ್ನು ಬೇರೆಯವ್ರು ಹೇಗಿರ್ತಾರೆ ನೀವೇ ಲೆಕ್ಕ ಹಾಕೊಳ್ಳಿ. ಅಂದರೆ ಆ ಯುಗದಲ್ಲಿ ಎಲ್ಲರೂ ಭಾರಿ ಹೈಟ್ ಇದ್ರು. ದ್ವಾಪರಿಗೆ ಬರೋಷ್ಟೊತ್ತಿಗೆ ಇನ್ನೂ ಡೌನ್ ಆಯಿತು. ಇವಾಗ ಇದು ಕಲಿಯುಗ, ನಾವು ಇನ್ನೂ ಡೌನ್ ಆಗಿದ್ದೀವಿ. ನೆಕ್ಸ್ಟ್ ಫ್ಯೂಚರ್ ಇನ್ನೂ ಲಿಲಿಪುಟ್ಸ್ ಆಗ್ತಾರೆ. ಇನ್ನು ಹೈಟ್ ಆಗುತ್ತೆ ಫೀಟ್ ಅಂತೆ ಆ ಯುಗದಲ್ಲಿ. 20 feet ಸ್ಮಾಲ್. ಇದು ದೇವಸ್ಥಾನ ಕಟ್ಟೋ ಶಿಲ್ಪಿಗೆ ಊಟ ಮಾಡೋ ಪ್ಲೇಟ್ ಸಮ. ಮನುಷ್ಯ ಅಲ್ಲಿ ಕುತ್ಕೊಂಡು ಮಿಡಿಲ್ ರೈಸ್ ಡಿಫ್ರೆಂಟ್ ಕರೀಸ್ ಒಬ್ಬನ್ ತಿನ್ನೋ ತಟ್ಟೆ. 7.5 8 feet ಇದ್ರಂತೆಲ್ಲ. ಅದು ಹೇಳಿಲ್ವಾ, 8 ಅಡಿ ಇದ್ರು. ಅವರು ಒಬ್ಬನ್ ತಿನ್ನೋ ತಟ್ಟೆ ಇದು. ನಾವಾದ್ರೆ ಟೋಟಲ್ ಫ್ಯಾಮಿಲಿನೇ ತಿನ್ಬೇಕು. ಅವಾಗ ಒಬ್ಬರೇ ತಿಂತಾ ಇದ್ದು. ಚೆನ್ನಾಗಿ ಹೈಟ್ ಪರ್ಸನಾಲಿಟಿ ಇದ್ರು ಈ ಥರ ಊಟ ಮಾಡ್ತಿದ್ರು. ಇಲ್ಲಿ 3 plates ಇದೆ. ಇಲ್ಲಿ 3 plates. ಅಲ್ಲಿ ಗೋಡೆ ಪಕ್ಕ ನೋಡ್ರಿ, ಅಲ್ಲಿ ಗೋಡೆ ಪಕ್ಕ ಕೊಡ್ತಾರೆ. ಬಾಂಬೆ ಪ್ಲೇಟ್ ಅಂತಾರೆ, ಕೆಲವು ಜನ ತಾಲಿ ಅಂತಾರೆ. ಹಾಗೆ ಇನ್ನು ಇದೆಲ್ಲ ಪಿಲಿಗ್ರಿಮ್ಸ್ ರೆಸ್ಟ್ ಪ್ಲೇಸ್ ಸರ್. ಯಾರೇ ಟೆಂಪಲ್ ನೋಡಕ್ಕೆ ಬಂದ್ರು ಜನ ಅದರಲ್ಲಿ ಮಲಗ್ತಿದ್ರು. ಅವಾಗ ಇವಾಗ ಯಾರು ಮಲಗಲ್ಲ, ಎಲ್ಲ ಲಾಡ್ಜುಲಿಗೆ ಗೆಸ್ಟ್ ಹೋಗ್ತಾರೆ. ಅವು ಧರ್ಮಶಾಲೆ. ಅದರಲ್ಲಿದ್ದಾವೆ 680 pillars. ದಟ್ ಇಸ್ ದ ಬಿಗ್ ರೌಂಡ್, 3rd ರೌಂಡ್. ಇವಾಗ ನಾವು ಮೇಲೆ ಹೋಗ್ತೀವಿ, ದಟ್ ಇಸ್ 2nd ರೌಂಡ್. ಆ ರೌಂಡಲ್ಲಿ 126 pillars ಇದೆ. ನಾವು ಫಸ್ಟ್ ನೋಡಿದ್ವಲ್ಲ ಡ್ಯಾನ್ಸ್ ಒಬ್ಬರು, ಈಗ ಹೆಣ್ಮಕ್ಳು ನಿಂತ್ಕೊತಾರಲ್ಲ ವೆಲ್ಕಮ್ ಕಾರ್ಡ್ಸ್, ಹಿಂಗೆ ಎದ್ದು ತಟ್ಟೆ ಹೂವು ಇಟ್ಕೊಂಡು ಪನ್ನೀರು ಹಾಕ್ಕೊಂಡು ಸ್ವಾಗತ ಮಾಡಕ್ಕೆ ಬರ್ತಾರೆ. ಅವಾಗ ಈಶ್ವರ ಮದುವೆಗೆ 10 ಜನ ಬಂದಾರೆ ವೆಲ್ಕಮ್ ಹೇಳಕ್ಕೆ ಋಷಿಗಳು. ಕಿರೀಟ ಇರೋರು ರಾಜರ್ಷಿಗಳು, ಕಿರೀಟ ಇಲ್ದಿರೋರು ಸಪ್ತರ್ಷಿಗಳು, 10 ಮೆಂಬರ್ ಋಷಿ ಸಾಫಾನ್. ಹೀಗೆ ನಡೆದಿದೆ ಕೈಲಾಸದಲ್ಲಿ ಮದುವೆ ಅಂತ ತೋರ್ಸವ್ರು. ಅಂದರೆ ಇವರೆಲ್ಲ ವೆಲ್ಕಮ್ ಹೇಳಕ್ಕೆ ಬಂದು ನಿಂತವ್ರು. ನಾವು ಒಳಗೆ ಎಂಟ್ರಿ ಆಗ್ತೀವಿ. ಮದುವೆ ಸ್ಟೋರಿ ನಾನು ಹೇಳ್ತೀನಿ. ನಾವು ಹಿಂಗೋಗ ಹಂಗೆ ಈಶ್ವರ ಮದುವೆ ಇವ್ರು ಸ್ವಾಗತ ಮಾಡ್ತಾರೆ. ಅದು ಒಳಗೆ ಎಂಟ್ರ್ ಆಗ್ತಾ ಇದ್ದಂಗೆ ಮದುವೆ ಹಾಲ್ ಮದುವೆ ನೋಡ ಕಲ್ಯಾಣ ಮಂಟಪ. ಫಸ್ಟ್ ಪಿಲ್ಲರ್ ನೋಡಿದ್ರೆ ಈ ಪಿಲ್ಲರ್ ಅಲ್ಲಿ ಹೆಣ್ಣು ಗಂಡು ಅಲ್ಲಿ ಬಂದು ಇವರೇ ಈಶ್ವರ ಪಾರ್ವತಿಗೆ ಮದುವೆ ನಡೀತಾ ಇದೆ. ಋಷಿ ಬಂದವನೇ ಪುರೋಹಿತ ಅಂದ್ರೆ ಅಗಸ್ತ್ಯ ಮಹಾಮುನಿ ಇವರು ಬಂದಿರೋದು ಮದುವೆ ಮಾಡಿಸಿ. ಈಶ್ವರಿಗೆ ಬಾಸಿಂಗ ಕಟ್ಟವ್ರಿಗೆ ನಮ್ಮ ಮೈಡಲ್ ಕಟ್ತಾರಲ್ಲ, ಪಾರ್ವತಿಗೆ ಬಾಸಿಂಗ ಕಟ್ಟಾರೆ. ಈಶ್ವರ ಪಾರ್ವತಿ 4 fingers ಇಟ್ಕೊಂಡಿದ್ದಾರೆ. ಯಾಕಂದ್ರೆ 4 ವೇದ ಇದಾವಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ ವೇದ. 4 ಡೈರೆಕ್ಷನ್ಸ್, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಆ ಥರ 4 ವೇದ, 4 ದಿಕ್ಕುಗಳು ಸಾಕ್ಷ್ಯವಾಗಿ ನಾನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾ ಇದ್ದೀನಿ ಅಂತ ಅದು ಅರ್ಥ. ಹೀಗೆ ನಡೀತಾ ಇದೆ ಕೈಲಾಸದಲ್ಲಿ ಮದುವೆ. ಈ ಪಿಲ್ಲರಲ್ಲಿ ತೋರಿಸಿದ್ದಾರೆ. ಈ ಮದುವೆ ನೋಡೋಕ್ಕೆ ಯಾರ್ಯಾರು ಬಂದಿತ್ತು? ಈಗ ನವೆಡೇಸ್ ಮದುವೆ ಅಂದರೆ ಯಾರು ಬರ್ತಾರೆ? ಈಗ ರಿಲೇಟಿವ್ಸ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ. ಈಶ್ವರ ಮದುವೆಗೆ VIPs ಎಲ್ಲ ಬಂದು ಹೇಳ್ಕೊಟ್ಟಿದ್ದಾರೆ. ಈ ಬರೀ
ನಾರ್ತ್ ಈಸ್ಟ್ ಕಾರ್ನರ್ ದೇವಮೂಲೆ ಅಂತೀವಲ್ಲ, ಈಶಾನ್ಯ ಮೂಲೆ. ಈಶ್ವರನೇ ನಂದಿ ವಾಹನ ಮೇಲೆ ಕಲ್ಯಾಣ ಮಂಟಪಕ್ಕೆ ಬಂದರು. ಆದ್ಮೇಲೆ ಈಶ್ವರಿಗೆ ಅಲಂಕಾರ ಮಾಡ್ತಾರೆ. ಹೀಗೆ ಹಳ್ಳಿಗೆ ಕಾಲು ತೊಳೆಯೋಣ ಅಂತ ಪಾರ್ವತಿ ತಾಯಿ ಬರ್ತಾರೆ. ಮೈನಾದೇವಿ ಕೈನಲ್ಲಿ ಬೊಕೆ ತಗೊಂಡ್ಬಂದು ಫ್ಲವರ್. ಇಲ್ಲಿ ಪಾರ್ವತಿ ಫಾದರ್ ಬಂದ ಹಿಮವಂತ ಜಮುನಾ ನೀರು ತಗೊಂಡ್ ಬಂದ ಸನಿಲ್ಲ ಪಾತ್ ಪೂಜೆ ಮಾಡೋದಕ್ಕೆ. ದೇವೇಂದ್ರ ಬಂದು ಈಸ್ಟ್ನಲ್ಲಿ ನಿಂತ್ಕೊಂಡ, ಕೈನಲ್ಲಿ ವಜ್ರಾಯುಧ ಇಟ್ಕೊಂಡು ಬಂದ್ರು. ಆನೆ ವಾಹನ ಮೇಲೆ ಬಂದ, ವೈಟ್ ಎಲಿಫೆಂಟ್ ಐರಾವತಿ ಮೇಲೆ ಬಂದ. ಅದು ಫೈರ್ ಅಗ್ನಿ, ಸೌತ್ ಈಸ್ಟ್ ಅದು ಅಗ್ನಿ ಮೂಲೆ. ಅಗ್ನಿಗಿರೋದು 2 ಹೆಡ್ಸ್. ಇಸ್ ವೆಹಿಕಲ್ ಶೀಪ್, ಕುರಿ ವಾಹನ ಮೇಲೆ ಬಂದ. ಯಮಧರ್ಮರಾಜ ಸೌತ್ ನಲ್ಲಿ ನಿಂತ್ಕೊಂಡಿದ್ದಾರೆ, ಎಮ್ಮೆ ಕೋಣೆ ಮೇಲೆ ಬಂದ. ವಸಿಷ್ಠ ಮಹಾಮುನಿ ಋಷಿ ಮದುವೆ ಮಾಡಕ್ಕೆ ಬಂದ. ವಸಿಷ್ಠ ಬಂದ್ರೆ ಇಲ್ಲಿ ಇವ್ರಿಗೆ ಆಪೋಸಿಟ್ ಬರ್ಬೇಕಲ್ಲ ವಿಶ್ವಾಮಿತ್ರ. ನೋಡಿ ಅಲ್ಲಿಂದ ನೋಡಿ, ಬಿಗ್ ಏಟ್ಸ್, ಗಡ್ಡ, ದಾಡಿ ಎಲ್ಲ ಆಯ್ತು ನೋಡಿ, ಏಟ್ಸ್. ಇವ್ರಿಗೆ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ವಸಿಷ್ಠ ವಿಶ್ವಾಮಿತ್ರ ಇಬ್ಬರು ಮದುವೆಗೆ ಅಟೆಂಡ್ ಆಗಿದೆ. ಇದು ರೈನ್ ಗಾರ್ಡ್ ವರುಣ ವೆಸ್ಟ್ ನಲ್ಲಿ ಇದ್ದಾರೆ. ಕ್ರೊಕೊಡೈಲ್ ಮಸಲೆ ವಾಹನ ಮೇಲೆ ಬಂದ. ಇವರು ಬೃಹಸ್ಪತಿ, ದೇವತೆಗಳಿಗೆಲ್ಲ ಗುರು. ಇಲ್ಲಿ 3 ಹೆಡ್ಸ್ ಇರೋದು ದತ್ತಾತ್ರೇಯ. ಇವರು ಇಲ್ಲಿ ವಿಷ್ಣು. ಅದು ವಾಯುದೇವರು ವಾಯುವಿನಲ್ಲಿ ಬಂದು ನಿಂತವ್ರೆ. ವಾಹನ ಜಿಂಕೆ ಮೇಲೆ ಬಂದ. ಅವ್ರು ಕುಬೇರ. ಕುಬೇರ ಅಂದ್ರೆ ಮನಿ ಗಾರ್ಡ್, ಹಾರ್ಸ್ ವೆಹಿಕಲ್, ಕುದುರೆ ವಾಹನ ಮೇಲೆ ಕುಬೇರ ಬಂದು ನಾರ್ತ್ ನಲ್ಲಿ ನಿಂತ್ಕೊಂಡವ್ರು. ಅವರೇ ಋಷಿ ವಿಶ್ವಾಮಿತ್ರ. ಕುಬೇರ ಇಲ್ಲಿ ನಿಲ್ತಾವನಲ್ಲ ನಾರ್ತ್ ನಲ್ಲಿ, ಅದೇ ಕುಬೇರ ನೋಡೋ ಕಣ್ಣು ದೃಷ್ಟಿ ಸೌತ್ ವೆಸ್ಟ್ ಕಾರ್ನರ್ ನೈಋತಿಗೆ ನೋಡ್ತಾನೆ ಕುಬೇರ. ಅದಕ್ಕೆ ನೀವು ಬಿಲ್ಡಿಂಗ್ ಕಟ್ಟಿದ್ರೆ ನೈಋತ್ಯ ಮೇಲೆ ಬಿಲ್ಡಿಂಗ್ ಹೈಟ್ ಇರಬೇಕು, ಅಲ್ಲಿ ವೆಯ್ಟ್ ಹಾಕ್ಬೇಕು. ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂಡ್ರೆ ಒಳ್ಳೇದು. ಕುಬೇರ ಮದುವೆನ ನಮ್ಗೆ ಇಲ್ಲಿ ಪಿಲ್ಲರ್ಸ್ ಅಲ್ಲಿ ತೋರಿಸಿದೆ. ಇದು ಅರ್ಥ ಆಯ್ತಲ್ಲ? ಇದು ನಾನು ನೋಡಿದೆ. ನಾವು ಸಿ 1 cow is standing. ರೈಟ್. Second is eating. ಓಕೆ. Third small cowಗೆ to the milk. ಒಂದೇ ಬಾಡಿನಲ್ಲೇ 3 ಟೈಪ್ಸ್ ತೋರಿಸ್ತದೆ. ಇದು ನಿಂತಿದೆ, ಇದು ಮೇಯ್ತಿದೆ, ಇದು ಹಾಲು. ಅಂದರೆ ಅವಲೇ ಭಾರಿ ಬುದ್ಧಿಮಾಂತಿರ್ತಾರೆ ಅಂತ ನಮಗೆ ಒಂದೇ ಟೈಪಲ್ಲಿ ಒಂದೇ ಬಾಡಿನಲ್ಲಿ 3 ಟೈಪ್ಸ್ ತೋರಿಸ್ತದೆ. ಇಲ್ಲ ಲತಾ ಅಂದರೆ ಬಳ್ಳಿ. ಬಳ್ಳಿ ಅಂದರೆ ಡಿಸೈನ್. ಒಂದೊಂದು ಪಿಲ್ಲರ್ಗೆ 4 ಡಿಸೈನ್ ಇದೆ. ಈ ಪ್ಲೇಸಲ್ಲಿ 280 ಡಿಸೈನ್ಸ್ ಇದೆ. ಎಲ್ಲ ಬೇರೆ ಬೇರೆ ಡಿಸೈನ್. ಯಾವ ಒಂದು ಡಿಸೈನು ಡಬಲ್ ರಿಪೀಟ್ ಇಲ್ಲ. 1538ನಲ್ಲೇ ಇಷ್ಟು ಡಿಸೈನ್ ನಮ್ಗೆ ತೋರಿಸಿದ್ದಾರೆ. ಈಗೆಲ್ಲ ಧರ್ಮವರದವರೆಲ್ಲ ಡಿಸೈನ್ ತಗೊಂಡ ಸ್ಯಾರಿನಲ್ಲಿ ಹಾಕಿ ಧರ್ಮವರಂ ಸ್ಯಾರೀಸ್ ಅಂತಾರೆ ಅವರು. ಆ ತಮಿಳವ್ರು ತಗೊಂಡು ಹೋಗ್ತಾರೆ, ಕಂಚಿ ಸ್ಯಾರೀಸ್ ಅಂತಾರೆ. ನಾವು ಇಲ್ಲಿರೋದಕ್ಕೆ ನಮಗೆ ಲೆಪಾಕ್ ಡಿಸೈನು ಲೆಪಾಕ್ ಮಾಡ್ತಾರೆ. ಇಲ್ಲಿದ್ದಾವೆ, ಇಂದೋಪುರದಲ್ಲಿದ್ದಾವೆ. ಇಂದೋಪುರದಲ್ಲಿ ಸ್ಯಾರಿ ರೆಡಿ ಮಾಡ್ತಾರೆ ಇದೇ ಡಿಸೈನಿಗೆ. ಅವರು ಲೇಪಾಕ್ ಸ್ಯಾರೀಸ್. ಇನ್ನೂ ಸ್ವಲ್ಪ ಜನ ಧರ್ಮವರಂ ಸ್ಯಾರೀಸ್ ಅಂತಾರೆ. ಇದು ಅನ್ಫಿನಿಶ್ಡ್. ಇದು ಯಾಕೆ ಅನ್ಫಿನಿಶ್ಡ್? ದಟ್ ಸ್ಟೋರಿ ಇಲ್ಲಿ ಬರೀ ಸಾಪಿಲ್ಲ ಅಲ್ವಾ ಇದಕ್ಕೆ. ಇದು ಕಲ್ಯಾಣ ಮಂಟಪ ಅಲ್ವಾ? ಈಶ್ವರ ಪಾರ್ವತಿಗೆ ಕಟ್ಟಿಸಿದ್ದಾನೆ ವಿರೂಪಣ್ಣ. ಈ ಕಲ್ಯಾಣ ಮಂಟಪ ಇದು ಕಟ್ಟೋ ಟೈಮ್ನಲ್ಲಿ ಇವನು ಹಣ ಕೊಡ್ತಾ ಇದ್ನಲ್ಲ ಅಲ್ಲಿ ಪೆನುಗೊಂಡನಲ್ಲಿ. ಅಚ್ಯುತ ದೇವರಾಯ ಮೇನ್ ರಾಜ ಸತ್ತೋಗ್ಬಿಡ್ತಾನೆ. ಆ ರಾಜಗೆ ನೋ ಸನ್ಸ್. ಆ ಪ್ಲೇಸ್ಗೆ ಸನ್ನಿನ್ಲಾ ಬರ್ತಾನೆ, ಅಳಿಯ ರಾಮರಾಯ ಅಂತ. ಅವನು ನ್ಯೂ ಕಿಂಗ್ ರಾಮರಾಯ. ಅವನು ಗೊತ್ತಿಲ್ಲ ಟೆಂಪಲ್ ಕಟ್ಟ. ಕೆಲವು ಜನ ಇಲ್ಲಿ ವಿರೂಪಣ್ಣಗೆ ಎನಿಮೀಸ್ ಇದ್ದಾರೆ. ಇವ್ರು ಹೋಗಿ ಹೊಸ ರಾಜ್ಗೆಲ್ಲ ಚಾಡಿದ್ರು. ರಾಜ ಹೀಗೆ ವಿರೂಪಣ್ಣ ಇನ್ನು ಖಜಾನ ಎಲ್ಲ ವೇಸ್ಟ್ ಮಾಡ್ತಾವನೆ, ಹಣ ಎಲ್ಲ ಅವನೇ ಸ್ವಂತಕ್ಕೆ ಯೂಸ್ ಮಾಡ್ಕೊತಾವನೆ ಚಾಡಿದ್ರು. ರಾಜ್ಗೆ ಅಲ್ಲಿ ಕೊಬ್ಬ ಬಂತು. ಹಿಂದೆಲೆ ಅವ್ನಿಗೆ ಎಳ್ಕೊಬಂದು ವಿರೂಪಣ್ಣಗೆ 2 ಐಸ್ ಕಿತಾಕಿ ಅಂತ ಆಟ ರಿಮೂವ್ ಮಾಡಿ. ಇಲ್ಲಿ ಬರ್ತಾರೆ ಸೋಲ್ಜರ್ಸ್ ಹೇಳ್ಕೊಂಡು ಹೋಗಿ. ಇವನು ಆಲೋಚನೆ ಮಾಡ್ತಾನೆ, ಅಲ್ಲೋದ್ರೆ ಕಣ್ ಕಿತ್ತಾಕ್ತಾನೆ ರಾಜ. ಅಲ್ಲೋದು ನಾನೇ ಅವಮಾನ ಆಗಿ ನಾನೇ ತಪ್ಪು ಮಾಡಿಲ್ವಲ್ಲ ಅಂತ ವಿರೂಪಣ್ಣ ಇದೇ ಜಾಗದಲ್ಲೇ ಅವನಷ್ಟು ಅವನೇ 2 ಕಣ್ಣು ಕಿತ್ತು ತೆಗೆದಲ್ಲಿ ಗೋಡೆ ಹೊಡೆದವ್ ನೋಡಿ. ಅವತ್ತು ಬಿದ್ದರೆ ಕಣ್ಣು ಗೊತ್ತು. ಆ ಹೋಲ್ ಥರ ಬಿದ್ದಿದೆ ನೋಡಿ. ಅಲ್ಲಿ ಒಂದು ಕಣ್ಣು ಬಿದ್ದಿದೆ, ಅಲ್ಲೊಂದು ಕಣ್ಣು ಬಿದ್ದಿದೆ. ಆವಾಗ ಬ್ಲಡ್ ಮಾರ್ಕ್ 1538 ನಡೆದಿತ್ತು. ಅವಾಗಿಂದ ಇವಾಗ ಅಷ್ಟೊಂದು ಕರೆ ಹಂಗೆ ಇದೆ. ಬಿಸಿಲು ಒಣಗ್ತಾ ಇದೆ, ಅದು ಹೋಗಲ್ಲ. ಮಳೆ ಬಂದರೂ ನೆನೀತಾ ಇದೆ, ಆದ್ರೂ ಆ ಕರೆ ಹೋಗಿಲ್ಲ ಅಂದರೆ ಇದೊಂದು ಭಕ್ತಿಗೆ ನಿದರ್ಶನ. ಆ ಥರ ವಿರೂಪಣ್ಣ ಐಸಿ ಜಾನ್ ಆ ಟೈಮ್ ಮಂದಿರ ಅನ್ಫಿನಿಶ್. ನೆಕ್ಸ್ಟ್ ಬಹಮರೀಸ್ ಬಂದರು, ನವಾಬ್ ಬರ್ತಾರೆ. ಟೆಂಪಲ್ ಕಟ್ಟಲ್ಲ, ಇನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿದ್ರು. ಆಮೇಲೆ ಬ್ರಿಟಿಷ್ನವ್ರು ಬಂದರು ಇಲ್ಲಿಗೆ. ಬೆಳಗ್ಗೆ ಪಿಲ್ಲರ್ ನೋಡೋಕೆ ಬಂದ್ರಲ್ಲ 1902 ಪಿಲ್ಲರ್ ಚೆಕ್ ಮಾಡಿ ಇಲ್ಲಿ ಬರ್ತಾರೆ. ಅದು ಬ್ಲಡ್ ಶಾಂಪಲ್ ತಗೊಂಡೆ ಚೆಕ್ ಮಾಡಿಸಿದ್ರೆ ಅವಾಗಲೇ ಅವರು ಅದು ರಿಯಲ್ ಹ್ಯೂಮನ್ ಬ್ಲಡ್ ಅಂತ ಪ್ರೂಫ್ ಮಾಡಿಸಿದ್ದಾರೆ. 1902 ಕಣ್ಣು ಹೋಗಿದ್ದು 1538. उसका जो राजा है ना, जो मेन बना रहा था, उसका डेथ हो गया. उसको वॉइस नहीं देते, लड़के लोग ಇಲ್ಲಿ ಗಣೇಶ. ಈಗ ನಾವು ಮನೆಯಲ್ಲಿ ಏನಾದರೂ ಕೆಲಸ ಕಾರ್ಯ ಮಾಡ್ಬೇಕಂದ್ರೆ ನೀವು ಫಸ್ಟ್ ಗಣೇಶ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಾವು. ಅವಾಗ ಈ ದೇವಸ್ಥಾನ ಕಟ್ಟೋವಾಗ ವಿರೂಪಣ್ಣ ಫಸ್ಟ್ ಈ ಕಲ್ಲಲ್ಲೇ ವಿನಾಯಕನ ಕೆತ್ತನೆ ಮಾಡಿಸಿ ಇದಕ್ಕೆ ಪೂಜೆಗಳು ಮಾಡಿ ಆಮೇಲೆ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡೋದು. ದಿಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಕೆಳಗಡೆ ವಾಹನ ತೋರಿಸ್ತಾರೆ, ಕೌಶಿಕ ವಾಹನ. ಇದೊಂಥರ ನಿಮಗೆ ರೆಡ್ಡಾಗೆ ಕಾಣಿಸ್ತಾ ಇದೆ. ಏನು ನಮ್ಮ ವಿಲೇಜ್ ಫೆಸ್ಟಿವಲ್ಸ್ ಬರ್ತಾವಲ್ಲ ಯಾವನ್ನ, ಅವಾಗ ವಿಲೇಜ್ ಪೀಪಲ್ ಇಲ್ಲಿಗೆ ಬರ್ತಾರೆ ಫೆಸ್ಟಿವಲ್ ಹಬ್ಬದ ದಿವಸ. ಎಲ್ಲ
ಎಲ್ಲ ಕುಂಕುಮ ಸಿಂಧೂರೆಲ್ಲ ಅಪ್ಲೈ ಮಾಡ್ತೀವಿ. ಅದಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತದೆ. ಸೇಮ್ ಸ್ಟೋನ್ ಅಲ್ಲ, ಬೇರೆ ಸ್ಟೋನ್ ಅಲ್ಲ. ಸಿಂಧೂರ ಬೆಳಿತಾರಲ್ಲ ಅದಕ್ಕೆ ಚೇಂಜ್ ಆಗಿದೆ. ಸ್ಟೋರಿ ತೋರಿಸ್ತಾರೆ. 3 ಲಿಂಗ ಕಾಣಿಸ್ತಾ ಇದೆ. ಫಸ್ಟ್ ಲಿಂಗ, ಅದ್ರ ಮೇಲೆ ಸ್ಪೈಡರ್ ಪೂಜೆ ಮಾಡ್ತಿದೆ. ಮಧ್ಯದಲ್ಲಿ ಬೇಟಕನ್ನ ಪೂಜೆ ಮಾಡ್ತಿದ್ದಾನೆ. ಇಲ್ಲಿ ಎಲಿಫೆಂಟ್ ಪೂಜೆ ಮಾಡ್ತಿದೆ. ಈ ಲಿಂಗ ಮೇಲೆ ಹೂನಾರ ಹತ್ರ ಇದೆಯಲ್ಲ, ರೌಂಡ್ ಶೇಪ್. ಹೂನಾರ ಅಲ್ಲ, ಅದು ನಾಗರಾವ್. ಸ್ನೇಕ್ ಅಂಡ್ ಎಲಿಫೆಂಟ್ ಎರಡು ಪೂಜೆ ಮಾಡ್ತಿದೆ. ಶ್ರೀ ಕಾಳ ಹಸ್ತಿ ಮೀನ್ಸ್ ದಟ್ ಈಸ್ ಸ್ಯಾನ್ಸ್ಕ್ರಿಟ್ ವರ್ಡ್. ಶ್ರೀ ಮೀನ್ಸ್ ಸ್ಪೈಡರ್, ಕಾಳ ಮೀನ್ಸ್ ಸ್ನೇಕ್, ಹಸ್ತಿ ಮೀನ್ಸ್ ಎಲಿಫೆಂಟ್. ಆ ಥರ 3 ಪೂಜೆ ಮಾಡೋದ್ರಿಂದ ಆ ಊರಿಗೆ ಹೆಸರು ಬಂತು ಶ್ರೀ ಕಾಳ. ದಟ್ ಈಸ್ ಗೋಲ್ಡ್ ಟೆಂಪಲ್. ದಟ್ ಸ್ಟೋರಿ ತೋರಿಸ್ ಮಿಡಿಲ್ ಅವರ್ ಹ್ಯಾಂಡರ್ ಅಣ್ಣ. ಇಂದ್ರಾಣಿ, ವಾರಾಹಿ, ಕೌಮಾರಿ, ಮಹೇಶ್ವರಿ, ಪರಮೇಶ್ವರಿ 7 ಮೆಂಬರ್ಸ್. ಪಾರ್ವತಿ ದೇವಿ ಡಿಫ್ರೆಂಟ್ ಅವತಾರ. 7 ಜನ ನಮಗೆ ತೋರಿಸ್ತಾರೆ. ಇದಕ್ಕೊಂದು ಸ್ಟೋರಿ ಇದೆ ಸರ್. ಈ ಸ್ಟೋನ್ಗೆ ಮಾಡೋದು ನಾಗಲಿಂಗ. ಇದಕ್ಕೆ ಆಪೋಸಿಟ್ ದಟ್ ಇಸ್ ದ ಕಿಚನ್ ಹಾಲ್. ಇನ್ ದೊಡ್ಡ ವಾಸ್ತು ಪ್ರಕಾರ ಸೌತ್ ಈಸ್ಟ್ನಲ್ಲಿ ಒನ್ ಡೇ ವರ್ಕರ್ಸ್ ಎಲ್ಲರೂ ಬರ್ತಾರೆ ಊಟಕ್ಕೆ ಅಂತ. ಅಂದರೆ ಅವ್ರ ಮದರ್ ಒಳಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಫುಡ್. ಇವರೆಲ್ಲರೂ ಹೋಗಿ ಏನಮ್ಮ ರೆಡಿ ಆಯಿತು ಫುಡ್ ಅಂತ ಕೇಳಿದ್ರೆ ಅವರಮ್ಮ ಹೇಳುತ್ತೆ ಸ್ವಲ್ಪ ಲೇಟ್ ಆಗುತ್ತೆ. ವರ್ಕರ್ಸ್ ಆ ಕಡೆ ಕೂತ್ಕೊಂಡು ಅಡುಗೆ ಆಗಬೇಕಂದ್ರೆ 2-3 ಅವರ್ಸ್ ಆಗುತ್ತೆ. ನಾವ್ಯಾಕೆ ಅಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕಂತ ಅಪೋಸಿಟ್ ದೊಡ್ಡ ಸ್ಟೋನ್ ಇದ್ರೆ ಈ ಸ್ಟೋನ್ಗೆ ಹಿಂಗೆ ನಾಗಲಿಂಗ ಥರ ಕೆತ್ಬಿಟ್ಟಿದ್ದಾರೆ. ವಿತಿನ್ 3 ಅವರ್ಸ್ ಒಳಗೆ ಅದು ರೆಡಿನೂ, ಅನ್ನನೂ ಅದೇ ಫುಡ್ ರೆಡಿ ಆಯಿತು. ದ ಟೈಮ್ ಇದು ಫಿನಿಶ್ ಆಯಿತು. ಅವಾಗ ಅವ್ರ ಮದರ್ ಈ ಕಡೆ ಬಂದು ನೋಡಿ ಆಶ್ಚರ್ಯ ಬೀಳುತ್ತೆ, ಏನಪ್ಪ ಇಷ್ಟು ಬೇಗ ಹೆಂಗೆ ಮಾಡಿಬಿಟ್ರಂತ. ಆಶ್ಚರ್ಯ ಅಂದರೆ ನಾವು ದೃಷ್ಟಿ ಅಂತೀವಿ ನೋಡ್ರಿ, ಆ ತಾಯಿ ಕಣ್ಣು ದೃಷ್ಟಿಗೆ ಇದು 3 places ಕ್ರ್ಯಾಕ್ ಆಗುತ್ತೆ. ಅದು ಪವರ್ಫುಲ್. ದೃಷ್ಟಿ ಅಂದರೆ ಅಷ್ಟು ಪವರ್ಫುಲ್ ಅಂತ ನೋಡಿ. ಇಲ್ಲಿ ವರ್ದಿನ ಸಿಮೆಂಟ್ ಹಾಕಿದ್ದಾರೆ, ಇವಾಗ ನೀರು ಹೋಗಿದ್ದೀರಾ ಈ ಸೈಡ್. ಇದೇ ಥರ ದಟ್ ಸೈಡ್ ಅಂತ ಕ್ರ್ಯಾಕ್ಸ್ ಇದ್ದಾವೆ. ಕ್ರ್ಯಾಕ್ ಆಗಿರೋದು ಪೂಜೆ ಮಾಡಬಾರ್ದು ಅಂತ ಅವಾಗ ಕಾಶಿಗೆ ಹೋಗಿ ರಾಜ ಆ ಲಿಂಗ ತಂದು ಸ್ಥಾಪನೆ ಮಾಡಿ ಬ್ಲ್ಯಾಕ್ ಸ್ಟೋನ್. ಇಲ್ಲೇಶ್ವರ ಇದ್ದಾನೆ, ಲಿಂಗ ಇದೆ ಅಂತ ಪೂಜೆ ಮಾಡಿ. ಎದುರುಗಡೆ ಬಲ್ಲಿರ್ಬೇಕಲ್ಲ ವಾಹನ. ಅವಾಗ ಇದಕ್ಕೆ ಎದುರುಗಡೆ ಊರಾಚೆ ದೊಡ್ಡ ಸ್ಟೋನ್ ಇದ್ರೆ ಗಾರ್ಡನಲ್ಲಿ ಬಲ್ ಥರ ಮಾಡಿದ್ರು. ಆಮೇಲೆ ಹೋಗ್ತಾ ದಾರಿಲ್ಲ ನೀವು ವೆಹಿಕಲ್ ಹೋಗಿ ನೋಡ್ಬೋದು. ನಂದಿ ಕರೆಕ್ಟ್ ಇದಕ್ಕೆ ಎದುರುಗಡೆ ಇದೆ. ದಟ್ ನಂದಿ ನಂಬರ್ 1 ಇಂಡಿಯಾದಲ್ಲಿ. 16 feet ಹೈಟ್ ಇದೆ, 27 feet ಲಾಂಗ್. ಏಕಶಿಲ ಇದು ನಂಬರ್ 1. ಸೆಕೆಂಡ್ ತಂಜಾವೂರು ತಮಿಳುನಾಡು ಬೃಹದೀಶ್ವರ ಟೆಂಪಲ್. ಥರ್ಡ್ ಚಾಮುಂಡಿ ಬೆಟ್ಟ ಮೈಸೂರು. 4th ಬೆಂಗಳೂರು ಬಲ್ ಟೆಂಪಲ್. ದಿಸ್ ಇಸ್ ದ ನಂಬರ್ 1. ಆಮೇಲೆ ಹೋಗಿ ನೀವು ಅದು ನೋಡಿ ಒಂದೇ ಸ್ಟೋನ್ ಇಟ್ಟಿದ್ದಾರೆ ಅಷ್ಟೇ. ಮಧ್ಯದಲ್ಲಿ ಗಮ್ ಸಿಮೆಂಟ್ ಏನಿಲ್ಲ, ಇನ್ನು ಒಂದ್ ಮೇಲೆ ಜೋಡಿಸಿದ್ದಾರೆ. ಆದ್ರೆ ಗೋಡೆ ಬೀಳಲ್ಲ. ಯಾಕೆ ಬೀಳಲ್ಲ? ಲಾಕ್ ಮಾಡಿದ್ದಾರೆ. ನೀವು ಬೆಂಗಳೂರು ಅಂದ್ರಲ್ಲ, ಬೆಂಗಳೂರಿನಾಗೆ ಸಿಟಿ ಒಳಗೆ ಫ್ಲೈಓವರ್ಸ್ ಇರ್ತಾವಲ್ಲ, ಸೈಡ್ ನಲ್ಲಿ ಹಿಂಗ್ ಮಾಡಿರ್ತಾನಲ್ಲ, ದಟ್ ಇಸ್ ಇಂಟರ್ಲಾಕಿಂಗ್ ಸಿಸ್ಟಮ್. ಎನಿ ಲೈನ್ ಅಬ್ಸರ್ವ್ ಮಾಡಿ. ಅಲ್ಲೊಂದು ಲಾಕ್ ಇದೆಯಾ? ಇಲ್ಲೊಂದು ಲಾಕ್. ಹಾಗಿದ್ರೆ ಗೋಡೆ ಎಲ್ಲಿ ಬೀಳುತ್ತಿನ್ನ ಜರಗೋ ಚಾನ್ಸ್ ಇರಲ್ಲ. ಎನಿ ಲೈನ್ ಅಬ್ಸರ್ವ್ ಮಾಡ್ಕೊಂಡು ಇವಾಗ ನಾವು ಈ ದೇವಸ್ಥಾನದಲ್ಲಿ ಆಲ್ ಪಿಲ್ಲರ್ಸ್ ಇಲ್ಲಿರವೇ ಯೂಸ್ ಮಾಡ್ಕೊಳ್ತಾರೆ. ಟ್ರಾನ್ಸ್ಪೋರ್ಟೇ ಇಲ್ಲ. ಇನ್ನು ಜಾಸ್ತಿಯಾಗಿ ಇಂಥ ಬಿಟ್ಕೊಟ್ಟಿದ್ದಾರೆ. ಎಂತ ನಿಧಾನ ಇದು ಜಾರುತ್ತಮ್ಮ. ನೈಸ್ ಆಗಿದೆ. ಅದು 3D ಪಿಕ್ಚರ್. ಎನಿವೇರ್ ಗೋಡ್ ಸಿ ನಿಮ್ಮದೇ ನೋಡುತ್ತೆ. 4 ಸೈಡ್ ಅಬ್ಸರ್ವ್ ಮಾಡಿ, ಆ ಕಡೆ ನಿಮ್ಮದೇ ನೋಡುತ್ತೆ. ವಾಟರ್ ಹ್ಯಾಂಡ್ ಇದೆ. ಆ 2 ಕಂಬ ನಿಮಗೆ ಡಿಸೈನ್ ಎಲ್ಲ ಲೆಕ್ಕ ಹಾಕಿದ್ರೆ ಈ ಹಾಲ್ನಲ್ಲಿ ಜಾಸ್ತಿ ಹಾಲ್ನಲ್ಲಿ 450 ಡಿಸೈನ್ಸ್ ಇದೆ. ಅಲ್ಲಿ ಹಿಂದ್ಗಡೆ ನೋಡಿದ್ದು ಲತಾ ಮಂಟಪ 280 ಡಿಸೈನ್. ಟೋಟಲ್ ನಾವು ಈ ಟೆಂಪಲಲ್ಲಿ 730 ಡಿಸೈನ್. ಆಲ್ ಡಿಫ್ರೆಂಟ್, ನೋ ಡಬಲ್. 500 ಇಯರ್ಸ್ ಗೋಲ್ಡ್. ಇದು ಲೇಟೆಸ್ಟ್ ಎಲ್ಲ ಈಗ ಅರ್ಥ ಆಯ್ತಲ್ಲ. ಇದು ನನ್ನ ಇವತ್ತಿನ ಫುಲ್ ಡೇ ಲಾಗ್ ಆಗಿತ್ತು ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಬೆಳೆಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.